ಬೆಂಗಳೂರಿನ ಟ್ರಿನಿಟಿ ಮೆಟ್ರೋ ಸ್ಟೇಷನ್ನಲ್ಲಾಗಿರ್ತಕ್ಕಂತಹ ವಯಾಡಕ್ಟ್ ಬೀಮ್ ಬಿರುಕಿನ ಸಮಸ್ಯೆ ಏನಿದೆ ಅದು ನಿಜಕ್ಕೂ ಏನು ಸಮಸ್ಯೆ ಆಗಿದೆ, ಅದರಿಂದ ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರು ನಿಜಕ್ಕೂ ಭಯಪಡುವ ಅವಶ್ಯಕತೆ ಇದೆಯಾ? ಈ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ಮೆಟ್ರೋ ನಿಗಮ ವ್ಯವಸ್ಥಾಪಕ ನಿರ್ದೇಶಕರಾದ ಅಜಯ್ ಸೇಠ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೆಟ್ರೋ ಅಂದರೆ ಟ್ರಿನಿಟಿ ಮೆಟ್ರೋ ಸ್ಟೇಷನ್ನಲ್ಲಾಗಿರುವ ವಾಸ್ತವ ಸಮಸ್ಯೆ ಏನಿದೆ ಅಂತ? ಅಲ್ಲಿ ಟ್ರಿನಿಟಿ ಸ್ಟೇಷನ್ ಹತ್ರ ಅಲ್ಲಿಗೆ ಒಂದು ಕ್ರಾಸ್ ಬೀಮ್ ಇದೆ. ನಾವು ಸತತವಾಗಿ ನಮ್ಮ ಇನ್ಸ್ಟ್ರಕ್ಷರ್ಸ್ಗಳು ಏನಿದೆ ಅದನ್ನು ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀವಿ. ನಮ್ಮ ರೆಗ್ಯುಲರ್ ಇನ್ಸ್ಪೆಕ್ಷನಲ್ಲಿ ಒಂದು ಗ್ರಾಸ್ ಬೀಮಲ್ಲಿ ಒಂದು ಹನಿ ಕಾಂಬಿಂಗ್ ಅಂತ ಕಂಕ್ರೀಟಲ್ಲಿ ಒಂದು ಸಮಸ್ಯೆ ಇರೋದು, ನಮಗೆ ಒಂದು ಕಾಣ್ತದೆ. ಅದು ನಾವು ಸರಿಪಡಿಸ್ತಾ ಇದ್ದೀವಿ. ಆದರೆ ಆ ಸಮಸ್ಯೆಯಿಂದ ಭಯ ಪಡುವಂಥದ್ದು ವಿಷಯ ಅಲ್ಲ, ಅವ್ನು ಪ್ಯಾನಿಕ್ ಆಗಲಿ ಆಗುವಂಥದ್ದು ಕೂಡ ಯಾವುದು ವಿಷಯ ಅಲ್ಲ. ಆ್ಯಸ್ ಎ ಪ್ರಿಕಾಷನರಿ ಮೆಜರ್, ಮುನ್ನೆಚ್ಚರಿಕೆ ಕ್ರಮದಿಂದ ನಾವೊಂದು ಸಪೋರ್ಟ್ ಕೊಟ್ಟಿದ್ದೀವಿ, ಸ್ಪೀಡ್ ಕಡಿಮೆ ಮಾಡಿದ್ದೀವಿ, ಮತ್ತು ಸರಿಪಡಿಸ್ತೀವಿ. ಅದು ಆಪ್ರೇಷನ್ಸು, ನಮ್ಮ ಸರ್ವಿಸಸ್ಸು ಸಂಪೂರ್ಣವಾಗಿ ಸುರಕ್ಷಿತ ಇದೆ. ಪ್ರಯಾಣಿಕರು ಯಾವ ಕಾರಣಕ್ಕೂ ಇದರಿಂದ ಒಂದು ಭಯ ಪಡಬಾರ್ದು. ಅವನ ಸಮಸ್ಯೆ ನಮಗೆ ಗಮನಕ್ಕೆ ಬಂದಿದೆ, ನಾವು ಅದಕ್ಕೆ ಏನು ತಕ್ಕಂತೆ ಸರಿಯಾಗಿ ಸಮಸ್ಯೆ ಬಗೆಹರಿಸಬೇಕು ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. 8-10 ದಿವಸದಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ. ಸರ್, ಈ ಒಂದು ಸಮಸ್ಯೆಗೆ ಮುಖ್ಯವಾಗಿ ಏನು ಕಾರಣ ಅಂತ? ಈಗ ಕಾರಣಲ್ಲಿ ಹೋಗೋದು ಈಗಿಲ್ಲ, ಈಗ ಹೀಗೆ ಸರ್ವಿಸ್ ಪಡಬೇಕು ಅಂತ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈಗ ಲಾಸ್ಟ್ ಟೈಮ್ ಅಂದರೆ ಕಳೆದ 2012ರಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಅದೇ ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಭಾಗದಲ್ಲಿ ಆಗಿತ್ತು, ಇದೇ ರೀತಿಯ ಸಮಸ್ಯೆ. ಮತ್ತೀಗ ಅದೇ ಭಾಗದಲ್ಲಿ ಈ ರೀತಿಯ ಸಮಸ್ಯೆ ಆಗಿದೆ. 2012ರಲ್ಲಿ ಆ ಭಾಗದಲ್ಲಿ ಸಮಸ್ಯೆ ಇತ್ತು, ಆದರೆ ಎಕ್ಸಾಕ್ಟಾಗಿ ಈ ಸಮಸ್ಯೆ ಇರಲಿಲ್ಲ. ಅಷ್ಟೊಂದು ದೊಡ್ಡ ಪ್ರಾಜೆಕ್ಟಲ್ಲಿ ಇರಿದಾಗ ಯಾವ ಸಮಸ್ಯೆ ಬಂದರೆ ಅದಕ್ಕೆ ನಾವು ತಕ್ಕಂತೆ ಕರೆಕ್ಟ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಏನಿದೆ, ನಮ್ಮ ಡಿಸೈನ್ ಪ್ರಕಾರ ಅದರಲ್ಲಿ ನಮ್ಮ ಅದೊಂದು ಫ್ಯಾಕ್ಟರ್, ಇದು ಟಾಲರೆನ್ಸ್ ಅದು ಇರ್ತಾಳೆ ಅಂತ, ಯಾವ ವೇರಿಯೇಷನ್ ಬಂದರೆ ಯಾವ ರೀತಿ ಸರಿ ಮಾಡಿಸ್ಬೇಕು ಅಂತ. ಸೊ ಅವೀಗ ನಾವು ಏನು ಪ್ರಯತ್ನ ಮಾಡ್ತಾಯಿದ್ದೀವಿ, ಈಗ ಈ ಸಿಸ್ಟಮ್ ಏನಿದೆ, ಅದು ಸಮಸ್ಯೆ ಏನಿದೆ ಅದಕ್ಕೆ ಶಾಶ್ವತವಾದ ಪರಿಹಾರ, ಪರ್ಮನೆಂಟ್ ಸೊಲ್ಯೂಷನ್ನು ಆ ರೀತಿ ಮಾಡಿ ವ್ಯವಸ್ಥೆ ನಾವು ಮಾಡ್ತೀವಿ. ಸರ್, ಇದು ಹೊಸದಾಗಿ ಅಲ್ಟ್ರಾಸಾನಿಕ್ ಪಲ್ಸ್ ರಿಪೇರಿ ಅಂತ ಇದೆಯಲ್ಲ, ಅದು ಏನು ಸರ್? ಅಲ್ಟ್ರಾಸಾನಿಕ್ ಪಲ್ಸ್ ರಿಪೇರಿ ಏನದು ಅಂತ? ಅದು ರಿಪೇರಿ ಅಲ್ಲ, ಅದು ಟೆಸ್ಟ್ ಇರೋದು. ಅದರಲ್ಲಿ ಏನಿದೆ, ನಾವು ಕಂಕ್ರೀಟು ಯಾವ ಒಂದು ಗೋಡೆಯಲ್ಲಿ ಸರಿಯಾಗಿದೆ ಮೇಲಿಂದ ನೋಡಿದರೆ ಚೆನ್ನಾಗಿ ಕಾಣ್ಬೋದು, ಆದರೆ ಒಳಗಡೆ ಏನಾದರೂ ಸಮಸ್ಯೆ ಇದ್ದರೆ ಹೀಗೆ ನೋಡಬೇಕು. ಸೊ ಅಲ್ಟ್ರಾಸಾನಿಕ್ ಟೆಸ್ಟ್ ಏನಿದೆ, ಅದು ಅಲ್ಟ್ರಾಸಾನಿಕ್ ಟೆಸ್ಟಿಂದ ನಮ್ಮ ಬೀಮ್ಗಳು ಏನಿದೆ, ವಯಾಡಕ್ಟ್ ಏನಿದೆ, ಪಿಲ್ಲರ್ ಏನಿದೆ, ಅದು ಒಳಗಡೆ ಕಂಕ್ರೀಟ್ ಅಷ್ಟು ಚೆನ್ನಾಗಿದೆಯಾ ಅಥವಾ ಏನಾದರೂ ಸಮಸ್ಯೆ ಇದೆಯಾ, ಅದರಲ್ಲಿ ಏನಾದರೂ ಗ್ಯಾಪ್ ಆಗಿದೆಯಾ, ಹನಿ ಕಾಂಬಿಂಗ್ ಆಗಿದೆಯಾ, ಅಲ್ಲಿಂದ ನಾವು ಅದಕ್ಕೆ ನಾವು ಪರಿಶೀಲನೆ ಮಾಡಿ ಟೆಸ್ಟ್ ಮಾಡಿಸ್ಬೋದು. ಅದು ನಾವು ಟೆಸ್ಟ್ ಮಾಡಿಸಿದ್ದೀವಿ ಇದರಲ್ಲಿ. ಸರ್, ಈಗ ದೆಹಲಿಯಿಂದ ಕೂಡ ಮೆಟ್ರೋ ವಿಭಾಗಕ್ಕೆ ಸಂಬಂಧಪಟ್ಟಂಥ ಇಂಜಿನಿಯರ್ಸ್ಗಳು ಅಂದರೆ ತಜ್ಞರುಗಳು, ವಿಶೇಷ ತಜ್ಞರು ಕೂಡ ಬೆಂಗಳೂರಿಗೆ ಆಗಮಿಸಿದರೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ? ಈಗ ನಮ್ಮಲ್ಲಿ ಮೆಟ್ರೋ ಹೊಸ ಕನ್ಸ್ಟ್ರಕ್ಷನ್ ಆಗಲಿ, ಮೆಟ್ರೋ ನಡೆಸಲಿಕ್ಕೆ ಏನೇನೋ ಎಕ್ಸ್ಪರ್ಟೀಸ್ ಏನು ಬೇಕಾಗಿದೆ, ಅದರ ಜೊತೆಗೆ ಯಾವ ರೀತಿ ಸರ್ವಿಸ್ ಪಡಿಸಬೇಕು ಅಂತ ಬ್ಯಾಂಗ್ಳೂರು ಮೆಟ್ರೋ ಅಲ್ಲೇ ಕೂಡ ಭಾಳ ಕಂಪಿಟೆಂಟು ಮತ್ತು ಎಕ್ಸಲೆಂಟ್ ಟೀಮ್ ಇದೆ. ಆದರೆ ಇಂಥದ್ದು ವಿಷಯ ಬಂದಾಗ ಆ್ಯಸ್ ಎ ಅಬಂಡೆಂಟ್ ಪ್ರಿಕಾಷನು ನಾವು ಡೆಲ್ಲಿ ಮೆಟ್ರೋ ತಗ್ಗರೆ ಆಗಲಿ ಮತ್ತು ಬೇರೆ ಕ್ಷೇತ್ರ ತಗ್ಗರೆ ಆಗಲಿ ಅವ್ರು ಕೂಡ ನಾವು ಕನ್ಸಲ್ಟ್ ಮಾಡ್ತಾಯಿದ್ದೀವಿ. ಅಂದರೆ ನಾವು ಏನು ಕೆಲಸ ಮಾಡ್ತಿದ್ವಿ ಸರಿನಾ ಅಥವಾ ಇನ್ನೊಂದು ಒಳ್ಳೆಯ ರೀತಿಯಲ್ಲಿ ಮಾಡೋದು ಸಾಧ್ಯತೆಯಾ. ಯಾವೊಂದು ದೊಡ್ಡ ಪ್ರಾಜೆಕ್ಟಲ್ಲಿ ಡಿಸೈನ್ ಮಾಡಬೇಕಾದ್ರೆ ಡಿಸೈನ್ ಮಾಡೋರು ಡಿಸೈನ್ ಮಾಡ್ತಾರೆ, ಆಮೇಲೆ ಪ್ರೂಫ್ ಚೆಕಿಂಗ್ಗೆ ಅವ್ರಿಗಿಂತ ಒಳ್ಳೆಯವ್ರವ್ರಿಗೆ ತಗರಿಗೆ ಕಳಿಸ್ತೀವಿ. ಅದೇ ಮಾದರಿಯಲ್ಲಿ ಈ ಸಮಸ್ಯೆ ರನ್ನಿಂಗ್ ಪ್ರಾಜೆಕ್ಟಲ್ಲಿ ಏನಾದರೂ ಚೇಂಜ್ ಮಾಡಲಿಕ್ಕೆ ನಾವೇನು ಈಗ ಸರಿಪಡಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ, ಅದಕ್ಕೋಸ್ಕರ ತಗರಿಗೆ ನಾವು ಕನ್ಸಲ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಟೋಟಲು ಎಷ್ಟು ಮೀಟರ್ ದೂರದಷ್ಟು ಡ್ಯಾಮೇಜ್ ಆಗಿದೆ ಸರ್ ವಯಾಡಕ್ಟ್? ವಯಾಡಕ್ಟ್ ಡ್ಯಾಮೇಜ್ ಆಗಿಲ್ಲ, ಒಂದು ಬೀಮನ್ನು ಸಣ್ಣ ಭಾಗದಲ್ಲಿ ಹನಿ ಕಾಂಬಿಂಗ್ ಅಂತ ಕಾಣ್ತಾ ಇದೆ. ಹಂಗೆ ಬಿಟ್ಬಿಟ್ಟು ಮುಂದೆ ಹೋಗೋದು ಬದಲಾಗಿ ಈಗಲೇ ನಾವು ಕರೆಕ್ಟ್ ಮಾಡಿ ಮುಂದೆಗೆ ಸಮಸ್ಯೆ ಬರಬಾರ್ದು, ಅದಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಾ ಇದ್ದೀವಿ. ಇದಿಷ್ಟು ಟ್ರಿನಿಟಿ ಮೆಟ್ರೋ ಸ್ಟೇಷನ್ನಲ್ಲಾಗಿರ್ತಕ್ಕಂತಹ ಅಂದರೆ ವಯಾಡಕ್ಟ್ ಬಿರುಕಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮೆಟ್ರೋ ನಿಗಮ ವ್ಯವಸ್ಥಾಪಕ ನಿರ್ದೇಶಕರಾದ ಅಜಯ್ ಸೇಠ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಿದ್ದಪ್ಪಾಜಿ ಜೊತೆ ಮಾರುತೇಶ್, ಫಸ್ಟ್ ನ್ಯೂಸ್ ಬೆಂಗಳೂರು.